ಗರ್ಭಗುಡಿಲಿ ದೇವ್ರಿಲ್ದೇನೆ ನಾವು ಪೂಜೆ ಮಾಡಬೇಕು, ತೇರ್ ಮೇಲೆ ದೇವ್ರಿಲ್ಲ ಬಟ್ ರಥನ ಎಳಿಬೇಕು ಅಂದಾಗ ಎಷ್ಟು ಭಾರ ಇರುತ್ತೆ ಮನಸ್ಸು ಅಂತ ಒಳಗಡೆ ನಾವು ಎಷ್ಟೇ ಆಚೆ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಮನಸ್ಸೊಳಗಡೆ ಹೇಳಕ್ ಆಗದೇ ಇರೋಷ್ಟು ನೋವಿದೆ ಸರ್. ಅತ್ತಿ ಬೆಲೆ ಹತ್ರ ಅನ್ಕೋತೀನಿ. ಬ್ಯಾನರ್ ಅಂಗಡಿಯವನು ಆಲ್ಮೋಸ್ಟ್ ಒಂದು 11 to 12 ಡೇಸ್ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ರು ಆಗ್ತಾ ಇಲ್ಲ, ಅಷ್ಟು ಬ್ಯಾನರ್ಗಳು ಆರ್ಡರ್ ಬಂದಿದೆ. ಎಷ್ಟೋ ಬ್ಯಾನರ್ ಅಂಗಡಿಯವರು ರೈಟ್ ಜಾಸ್ತಿ ಮಾಡಿದ್ದಾರೆ ಸರ್. ಅತ್ತಿ ಬೆಲೆ ನೋಡಿದ್ರೆ ಸರ್ 5,000 ಜನಕ್ಕೆ ಬಾಡೂಟ ಹಾಕ್ಸ್ತಿದ್ದಾರೆ ಫಸ್ಟ್ ಡೇ. ಆಮೇಲೆ ಅಲ್ಲಿರೋಂಥ ಗೌರ್ಮೆಂಟ್ ಹಾಸ್ಪಿಟಲ್ ಇರೋಂಥವ್ರಿಗೆ ಕಿಟ್ಟು ಮತ್ತೆ ಫ್ರೂಟ್ಸ್ ಬೊಕ್ಕೆ ಕೊಡ್ತಿದ್ದಾರೆ. ಆಮೇಲೆ ಮಂಗಳಮುಖಿಯರಿಗೆ ಸೀರೆ ಮತ್ತೆ ಅವ್ರಿಗೆ ಒಂದು ದಿನಸಿ ಸಾಮಗ್ರಿಗಳ ಬೊಕ್ಕೆ ಕೊಡ್ತಿದ್ದಾರೆ. ಇದು ಸೂಕ್ತವಾಗಿ ಇರ್ಲಿಲ್ಲ ಆ ವ್ಯಕ್ತಿ. ಕೆಲವು ಟೈಮಲ್ಲಿ ಕೈ ಏಟಾಗಿರುತ್ತೆ, ಕೆಲವು ಟೈಮಲ್ಲಿ ಕಾಲು ಅವರೇ ಹೇಳ್ತಾರೆ. ನೀನಾಸಂ ಸತೀಶ್ ಸರ್ ಹೇಳ್ತಾರೆ ಒಂದು ಟೈಮಲ್ಲಿ ಇಂಜೆಕ್ಷನ್ ಹಾಕಿಸ್ಕೊಂಡು ನನ್ನ ಫಂಕ್ಷನಿಗೆ ಬಂದಿದ್ದಾರೆ, ನನ್ನ ಸಿನಿಮಾ ಪ್ರಮೋಷನ್ಗೆ ಬಂದಿದ್ದಾರೆ ಅಂತ ನಿಂತ್ಕೊಳಕ್ ಆಗ್ತಾ ಇರಲ್ಲ. ರಚಿತಾ ಮೇಡಮ್ ಕಾಲಿಗೆ ಬೀಳಕ್ ಹೋದಾಗ ಹಿಂಗೆ ಕೈದ್ ಮಾಡಬೇಕು, ಬಟ್ ಅವ್ರ ಬಗ್ಗಕ್ಕೂ ಆಗ್ತಾ ಇರಲ್ಲ. ಅಂತ ಪರಿಸ್ಥಿತಿಲೆಲ್ಲ ಪ್ರಮೋಟ್ ಮಾಡ್ಕೊಟ್ಟಿದ್ದಾರೆ. ನಿಮ್ಮ ಅಣ್ಣನ ಆಚೆ ಕರ್ಕೊಂಡು ನಿಮ್ಮ ದೇವರನ್ನ ಆಚೆ ಕರ್ಕೊಂಬತ್ತೀನಿ ಅಂತ ಆ ಹೆಣ್ಣು ದೇವತೆ ನಮ್ಗೆ ಹೇಳಿದ್ರೆ. ಸೊ ಅದೊಂದು ಬಲವಾದ ನಂಬಿಕೆ ಇದೆ ಸರ್. ಚಾಮುಂಡೇಶ್ವರಿನ ನಾವು ಅಲ್ಲಿ ನಾರ್ಮಲ್ ಆಗಿ ಎಲ್ಲ ಚಾಮುಂಡಿ ಬೆಟ್ಟದಲ್ಲಿ ನೋಡ್ತಾ ಇದ್ವಿ, ಬಟ್ ಈ ತಾಯಿನ ಇಲ್ಲೇ ನೋಡ್ತೀವಿ. ಹಾಯ್ ಹಲೋ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಾ ಇರೋದು. ನಿಮಗೆ ಗೊತ್ತಿರ್ಬೋದು ಎಲ್ಲ ಕಡೆ ಕ್ರೇಜ್ ಆಗ್ತಿದೆ, ಡೆವಿಲ್ ಸಿನಿಮಾ ಸದ್ಯದಲ್ಲೇ ಬರ್ತಾ ಇದೆ. ಸೊ ಡೆವಿಲ್ನ ಪ್ರಮೋಷನ್ ಮಾಡ್ತಕ್ಕೆ ಎಷ್ಟೋ ಸಿನಿಮಾಗಳನ್ನ ಪ್ರಮೋಷನ್ ಮಾಡೋಕ್ಕೆ ಅಂದರೆ ಅದಕ್ಕಿಂತ ದೊಡ್ಡ ಸೆಲೆಬ್ರಿಟಿಗಳನ್ನ ಕರೆಸ್ತಾರೆ. ಅಂದರೆ ಯಾವುದೋ ಒಂದು ಸಿನಿಮಾನ ಪ್ರಮೋಷನ್ ಮಾಡಬೇಕಂದ್ರೆ, ಒಬ್ಬ ನಟನ ಸಿನಿಮಾನ ಪ್ರಮೋಷನ್ ಮಾಡಬೇಕಂದ್ರೆ ಅದಕ್ಕಿಂತ ದೊಡ್ಡ ನಟನ ಹತ್ರ ಹೋಗ್ತಾರೆ, ಸರ್ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿಕೊಡಿ ಅಂತ. ಆದರೆ ಡಿ ಬಾಸ್ ಅವರ ಸಿನಿಮಾ ಅಂತ ಅಂದ ತಕ್ಷಣವೇ ಬಂದು ಯಾರ ಪ್ರಮೋಷನ್ ಹತ್ರ ಅಂದರೆ ಯಾರ ಹತ್ರನೂ ಹೋಗೋದಿಲ್ಲ, ಫಸ್ಟ್ ಬರೋದು ಸೆಲೆಬ್ರಿಟಿಗಳು. ಅಂದರೆ ಸೆಲೆಬ್ರಿಟಿಗಳು ಅವರ ಅಭಿಮಾನಿಗಳು. ಸೊ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ, ಪ್ರಮೋಟ್ ಮಾಡ್ತಾಯಿದ್ದಾರೆ. ಸೊ ಹಬ್ಬ ಮಾಡೋಕ್ಕೆ ಎಲ್ಲ ಜಾತ್ರೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಬನ್ನಿ, ನಮ್ಮ ಜೊತೆ ಇದ್ದಾರೆ ಡಿ ಬಾಸ್ನ ಡಯಾಡ್ ಫ್ಯಾನ್ ಆದಂಥ ವರ್ಧನ್ ಅವರು. ಸೊ ಅವ್ರು ಸೆಲೆಬ್ರೇಷನ್ ಹೇಗೆ ಮಾಡ್ತಾಯಿದ್ದಾರೆ, ಮೀನ್ಸ್ ಹೇಗೆ ಪ್ರಮೋಷನ್ ಮಾಡ್ತಾಯಿದ್ದಾರೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ ಯಾವುದೇ ಒಂದು ಸಿನಿಮಾ ಪ್ರಮೋಷನ್ ಆಗಬೇಕು ಅಂತಂದರೆ ಹೀರೋ ಹತ್ರ ಹೋಗ್ತಾರೆ, ಸರ್ ನಮ್ದೊಂದು ಸಿನಿಮಾ ಪ್ರಮೋಷನ್ ಮಾಡ್ಕೊಂಡು ಅಂತ. ಬಟ್ ಡಿ ಬಾಸ್ ಅಂತ ವಿಚಾರಕ್ಕೆ ಬಂದರೆ ಯಾವ ಹೀರೋ ಹತ್ರನೂ ಹೋಗಬೇಕಾಗಿಲ್ಲ. ಅಂದರೆ ನಾನು ಇದರಿಂದ ಹೇಳ್ತಾ ಇಲ್ಲ, ಬಟ್ ಯಾವ ಹೀರೋ ಹತ್ರನೂ ಹೋಗೋದಿಲ್ಲ. ಮೇಯ್ನ್ ಸೆಲೆಬ್ರಿಟಿಗಳು ಇರ್ತಾರಲ್ಲ, ಸೊ ಅವರೇ ಸೆಲೆಬ್ರೇಟ್ ಮಾಡ್ಬಿಡ್ತಾರೆ, ಮೀನ್ಸ್ ಅವರೇ ಪ್ರಮೋಷನ್ ಮಾಡ್ತಾರೆ. ಸೊ ಹೇಗೆ ನಡೀತಾ ಇದೆ ಪ್ರಮೋಷನ್? ಸರ್ ಪ್ರಮೋಷನ್ ಅಂತ ಬಂದರೆ ಇವಾಗ ನಾರ್ಮಲ್ ಆಗಿ ಪ್ರತಿಯೊಂದು ಸಿನಿಮಾ ಪ್ರಮೋಷನ್ ಇವಾಗ ದರ್ಶನ್ ಸರ್ ಆಚೆ ಇರೋರು ಫಸ್ಟ್ ಅದು ತುಂಬ ಅಚ್ಚುಕಟ್ಟಾಗಿ. ಇದೊಂದು ನಮಗೆ ಏನಂದರೆ ಒಬ್ಬ ಮನುಷ್ಯನ ಲೈಫಲ್ಲಿ ಆಗದೇ ಇರೋವಂಥ ಒಂದು ಘಟನೆ ಇದು. ಈ ಥರನೂ ಸಿನಿಮಾ ಮಾಡಿ ಸಿನಿಮಾ ಆಚೆ ಇಲ್ಲದೇ ಆ ವ್ಯಕ್ತಿ ಲೈಫಲ್ಲಿ ಇದು 2ನೇ ಟೈಮ್ ಈ ಥರ ನಡೀತಾ ಇರೋದು. ಫಸ್ಟ್ ಟೈಮ್ ಕ್ರಾಂತಿ ಇದು ಸಾರಥಿ ಆಗಿತ್ತು, ಅದು ಬಿಟ್ಟರೆ ಇವಾಗ ಆಗ್ತಾ ಇದೆ. ಸೊ ಇದು ಹೆಂಗೆ ಅಂತಂದರೆ ತೇರ್ ಮೇಲೆ ದೇವರಿಲ್ಲ ಬಟ್ ರಥ ಎಳಿಬೇಕು, ಗರ್ಭಗುಡಿಲಿ ದೇವರಿಲ್ಲ ಬಟ್ ಪೂಜೆ ಮಾಡಬೇಕು. ಆ ಥರದೊಂದು ಪರಿಸ್ಥಿತಿಲಿ ನಾವು ಎದುರಿಸ್ತಾ ಇರೋದ್ರಿಂದ ಒಂದು ಮನಸ್ಸಲ್ಲಿ ತುಂಬ ನೋವಿದೆ. ಈ ಟೈಮಲ್ಲಿ ಇವಾಗ ಗರ್ಭಗುಡಿಲಿ ದೇವರಿಲ್ದೇ ನಾವು ಪೂಜೆ ಮಾಡಬೇಕು, ತೇರ್ ಮೇಲೆ ದೇವರಿಲ್ಲ ಬಟ್ ರಥನ ಎಳಿಬೇಕು ಅಂದಾಗ ಎಷ್ಟು ಭಾರ ಇರುತ್ತೆ ಮನಸ್ಸು ಅಂತ ಒಳಗಡೆ ನಾವು ಎಷ್ಟೇ ಆಚೆ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಮನಸ್ಸೊಳಗಡೆ ಹೇಳಕ್ಕೆ ಆಗದೇ ಇರೋಷ್ಟು ನೋವಿದೆ ಸರ್. ಅವ್ರ ಫೋಟೋ ಕೈಯಲ್ಲಿ ಇಟ್ಕೊಂಡಾಗಿರ್ಬೋದು, ಆ ಸಿನಿಮಾನ ನಾವು ಪ್ರತಿ ಟೈಮು ಇನ್ಸ್ಟಾಗ್ರಾಮಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಪೋಸ್ಟ್ ಮಾಡ್ದಾಗಿರ್ಬೋದು ಪ್ರತಿ ಸಲನೂ. ಬಟ್ ಆ ವ್ಯಕ್ತಿ ನಮಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ, ನಾನು ಆದಷ್ಟು ಬೇಗ ಬರ್ತೀನಿ, ಈ ಸಿನಿಮಾಗೆ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸಿ, ನಿರ್ಮಾಪಕರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸಿದ್ದಾರೆ. ಸೊ ತಾನು ಕಷ್ಟದಲ್ಲಿದ್ದಾಗ್ಲೂ ಆ ಬೆನ್ನು ನೋವಿರ್ಬೋದು ಅಥವಾ ಈ ಥರದ್ದು ಏನೇ ಒಂದು ಘಟನೆಗಳೆಲ್ಲ ನಡೀತಾ ಇದ್ರು ಅವ್ರ ಲೈಫಲ್ಲಿ ಅವರು ಫಸ್ಟ್ ಆಚೆಗೆ ಬರೋದು ನೋಡಬೇಕು ಅಥವಾ ಈ ಥರದ್ದು ಎಲ್ಲನೂ ಮರೆತು ಫಸ್ಟ್ ನನ್ನ ಸಿನಿಮಾ ಚೆನ್ನಾಗಾಗಬೇಕು, ನಾನು ಸೆಲೆಬ್ರಿಟಿಗಳಿಗೆ ಸಿನಿಮಾ ಹೇಳಿದ್ದೀನಿ ತಲುಪಿಸ್ಬೇಕು, ನಾನು ನಂಬ್ಕೊಂಡು ದುಡ್ಡು ಹಾಕಿರೋರು ಫಸ್ಟು ಸೇಫ್ ಆಗಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಅದಕ್ಕೆ ಸರ್ ಹೇಳೋದು. ಆ ವ್ಯಕ್ತಿ ದೇವರಾಗಿದ್ದಾರೆ ಅವರು. ಇನ್ನೊಂದೇನೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅಂಥ ಭಗವಂತನಿಗೆ ಅಗ್ನಿ ಪರೀಕ್ಷೆ ಅವ್ರಿಗೂ ಒಂದೊಂದು ಪರೀಕ್ಷೆ ಅನ್ನೋದು ಇರುತ್ತೆ, ಅದನ್ನು ದಾಟದ ಮೇಲೇ ಅವ್ರು ದೇವರಾಗೋದು. ಬಟ್ ಈ ದೇವ್ರಿಗೆ ಹೆಂಗೆ ಅಂದರೆ ಪ್ರತಿ ಸಲ ಪರೀಕ್ಷೆ ಕೊಡ್ತಾನೆ ಇದ್ದಾನೆ. ಮೇಲಿರೋ ಭಗವಂತ ಈ ಭೂಮಿ ಮೇಲೆ ಈ ದೇವ್ರನ್ನ ಕಳಿಸ್ಬಿಟ್ಟು ಪ್ರತಿ ಸಲ ಅವನು ಪರೀಕ್ಷೆ ಮಾಡ್ತಾನೆ ಇದ್ದಾನೆ. ಸೊ ಎಲ್ಲ ಒಂದು ಕಡೆ ನಮಗಿದೊಂಥರ ಬೇರೆ ಥರ ಎಕ್ಸ್ಪೀರಿಯನ್ಸ್ ಇದು. ಬೇರೆ ಥರ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಅರ್ಥ ಮಾಡ್ಕೊ ಜೀವನದಲ್ಲಿ ತುಂಬ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಘಟನೆ ಇದು. ಮತ್ತು ಸೆಕೆಂಡ್ ಒಂದು ಬಂದ್ಬಿಟ್ಟು ಇವಾಗ ಪ್ರಮೋಷನ್ ಅಂತ ಬಂದರೆ ಆಲ್ ಓವರ್ ಕರ್ನಾಟಕ ಇದು ಬೇರೆ ಥರ ಇರುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಏನು ಎಷ್ಟು ಥಿಯೇಟ್ರಲ್ಲಿ ಆಗ್ತಾರಲ್ಲ ಪ್ರತಿಯೊಂದು ಥಿಯೇಟ್ರ್ ಹತ್ರನೂ ಅಲ್ಲಿ ಹೋಗುವಂಥ ಜನಗಳಿಗೆ ಅನ್ನದಾನ ಇರುತ್ತೆ. ಆಮೇಲೆ ಪ್ರತಿಯೊಂದು ಥಿಯೇಟ್ರ್ ಹತ್ರ ಪ್ರತಿ ಥಿಯೇಟ್ರ್ ಹತ್ರ ಇರೋವಂಥದ್ದು ಹೇಳ್ತಿದ್ದೀನಿ, ಅನ್ನದಾನ ಇರುತ್ತೆ. ಅಲ್ಲಿ ಹೋಗೋಂಥ ಇವಾಗ ನಾರ್ಮಲಾಗಿ ಪಟಾಕಿ ಇರ್ಬೋದು, ಬ್ಯಾನರ್ಗಳಿರ್ಬೋದು. ಎಲ್ಲ ನಿನ್ನೆ ಒಂದು ಕಡೆ ಯಾವುದೋ ಒಂದು ಯಾವ ಊರ್ದು ಗೊತ್ತಿಲ್ಲ ಸರ್, ಅತ್ತಿ ಬೆಲೆ ಹತ್ರನೇ ಅನ್ಕೋತೀನಿ, ಬ್ಯಾನರ್ ಅಂಗಡಿಯವನು ಆಲ್ಮೋಸ್ಟ್ ಒಂದು 11 to 12 ಡೇಸು ಡೇ ಅಂಡ್ ನೈಟ್ ಕೆಲಸ ಮಾಡಿದ್ರು ಆಗ್ತಾ ಇಲ್ಲ, ಅಷ್ಟು ಬ್ಯಾನರ್ಗಳು ಆರ್ಡರ್ ಬಂದಿದೆ. ಎಷ್ಟೋ ಬ್ಯಾನರ್ ಅಂಗಡಿಯವರು ರೈಟ್ ಜಾಸ್ತಿ ಮಾಡಿದಾರಂತೆ. ಸೊ ನಾರ್ಮಲ್ ಆಗಿ ಎಲೆಕ್ಷನ್ ಬಂದಾಗ ಅಥವಾ ಈ ತರ ಟೈಮಲ್ಲಿ ನೋಡಿರ್ತೀವಿ, ಯಾಕಂದ್ರೆ ಎಲ್ಲಾ ಪಕ್ಷದವರು ಮಾಡಿಸ್ತಾರದು ಸರ್. 3-4 ಪಕ್ಷ ಇರುತ್ತೆ, ಪಕ್ಷದವ್ರು ಮಾಡಿಸ್ತಾರೆ. ಮತ್ತೆ ಅವರೇ ಕಾಸು ಕೊಡಿ. ಇವಾಗ ಪಕ್ಷದಿಂದ ಸರ್ಕಾರದ ದುಡ್ಡಿಂದ ಬ್ಯಾನರ್ಗಳು ಮಾಡ್ಸೋದು ಬೇರೆ. ಪ್ರತಿಯೊಬ್ಬ ಬಡವ 1 ರೂಪಾಯಿನ ಅವ್ನು ಕೂಡಿಟ್ಟು ಆ ಅಭಿಮಾನದಿಂದ ಅವನ್ ದುಡ್ಡಲ್ಲಿ, ಇವಾಗ ಯಾವುದೋ ಕೊಳ್ಳೆ ಹೊಡೆದಿರೋ ದುಡ್ಡು ಅಥವಾ ಯಾರೋ ದುಡ್ಡಿರೋರು ದುಡ್ಡಲ್ಲ ಇದು,
ಪ್ರತಿಯೊಬ್ಬ ಇವಾಗ ಆಟೋ ಡ್ರೈವರ್ ಇರ್ಬೋದು ಅಥವಾ ಒಬ್ಬ ದರ್ಶನ್ ಸರ್ ಅಭಿಮಾನಿ ಅಂತ ಏನು ಚಿಕ್ಕ ಹುಡುಗರಿಂದ ಸರ್ ಚಿಕ್ಕ ಮಕ್ಕಳು ಸಮೇತ ಊರಲ್ಲಿ ಇವಾಗ ನಮ್ಮೂರಲ್ಲಿ ಒಂದು 50-60 ಜನ ಇದ್ದಾರೆ ಸರ್. ಅಂದರೆ ಟೀಮ್ ಹುಡುಗರುಗಳು ಹೆಣ್ಮಕ್ಳು ಬಿಟ್ಟು ಒಂದು 50-60 ಜನ ಇದ್ದಾರೆ. 100 ರೂಪಾಯಿ ಹಾಕೊಂಡು ಬ್ಯಾನರ್ ಪ್ರತಿಯೊಂದು ಹಳ್ಳಿಲಿ ಬ್ಯಾನರ್ ಹಾಕ್ಸ್ತಾ ಇದ್ದಾರೆ. ಸೊ ಈ ಥರ ಒಂದು ಸೆಲೆಬ್ರೇಷನ್ ಲೈಫಲ್ಲಿ ಇನ್ನು ಮುಂದೆ ಮತ್ತೆ ಈ ಥರ ನೋಡಕ್ಕೆ ಆಗದೇ ಇರೋಂಥ ಒಂದು ಸೆಲೆಬ್ರೇಷನ್ ಇದು. ಈಗ ನೀವು ಮುಂಚೆ ಸಿನಿಮಾಗಳಿಗೂ, ಈಗ ಮುಂಚೆ ಕಾಟೇರ ಸಿನಿಮಾ ರಿಲೀಸ್ ಆಯಿತು, ಮತ್ತು ಅದಕ್ಕಿಂತ ಮುಂಚೆ ಕ್ರಾಂತಿ ರಿಲೀಸ್ ಆಯಿತು. ಸೊ ಆ ಟೈಮ್ ಪ್ರಮೋಷನ್ಗೂ, ಅಂದರೆ ಆ ಟೈಮಲ್ಲಿ ಸಿನಿಮಾ ಪ್ರಮೋಷನ್ ಮಾಡಿದ್ದಕ್ಕೂ ಡೆವಿಲ್ ಸಿನಿಮಾನ ಪ್ರಮೋಷನ್ ಮಾಡ್ತಿರೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ, ಅಥವಾ ಸೇಮ್ ಅದೇ ಥರ ಪ್ರಮೋಷನ್ ಮಾಡ್ತಾ ಸರ್? ತುಂಬ ವ್ಯತ್ಯಾಸ ಇದೆ ಸರ್. ಅದಕ್ಕೆಲ್ಲ ಸರ್ ಇವಾಗ ನಾವು ಹೆಂಗಾಗೋದು ಅಂದರೆ ಕಾಟೇರ ಇರ್ಬೋದು, ಕ್ರಾಂತಿ ಇರ್ಬೋದು. ಕ್ರಾಂತಿಲಿ ಒಂಥರ ಇದನ್ನ ಫೇಸ್ ಮಾಡಿದ್ವಿ ನಾವು, ಯಾಕಂದರೆ ಮೀಡಿಯಾದಲ್ಲಿ ಪ್ರಮೋಟ್ ಮಾಡ್ತಾ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಅಷ್ಟೇ ಸೀಮಿತವಾಗಿ. ಜೊತೆಗೆ ನಮ್ಮ ಬಾಸ್ ಆಚೆ ಇದ್ರು, ಡಿಜಿಟಲ್ ಮೀಡಿಯಾ ಅವ್ರು ಆಚೆ ಇದ್ರೆ ಸರ್ ಬರೀ ಅವ್ರ ಪೇಜಲ್ಲಿ ಹಾಕಿದ್ರೆ ಸಾಕು, ಅದು ಬೇರೆ ಥರ ಪ್ರಮೋಟ್ ಮಾಡ್ತೀವಿ. ಇವತ್ತು ಅವರಿಲ್ಲ ನಮ್ಮ ಜೊತೆ ಇಲ್ಲ ಅನ್ನೋದಕ್ಕಿಂತ ಬರೀ ಮನಸ್ಸಲ್ಲಿ ಇದ್ದಾರೆ ಅಂತ ಬಾಯಲ್ಲಿ ಹೇಳ್ತೀವಿ, ಬಟ್ ಮನಸ್ಸಲ್ಲಿ ತುಂಬ ಭಾರವಾಗಿದೆ ನಮಗೆ ನೋವು. ಅವ್ರು ನಮ್ಮ ಜೊತೆ ಇಲ್ಲ. ಅವ್ರನ್ನ ನಾವು ಅಟ್ಲೀಸ್ಟ್ ಅವ್ರ ಬಗ್ಗೆ ನೆಗೆಟಿವ್ ಎಲ್ಲ ಇವಾಗ ಏನೇ ಮಾಡಿದ್ರು ಅವ್ರ ಬಗ್ಗೆ ನೆಗೆಟಿವ್ ಹೇಳೋದು ಬಿಡ್ತಾ ಇಲ್ಲ. ಸದ್ಯ ಅವ್ರು ಮಾಡಿದಾರೋ ಬಿಟ್ಟಿದಾರೋ ಯಾರಿಗೂ ಗೊತ್ತಿಲ್ಲ, ಬಟ್ ಆದರೂ ಅವ್ರನ್ನ ಅಷ್ಟು ದೂರ್ತಾ ಇದ್ದಾರೆ. ಏಕವಚನದಲ್ಲಿ ಮಾತಾಡಿಸ್ತಾರೆ. ಇಂಡಸ್ಟ್ರಿ ಎಲ್ಲ ಒಂದೇ ಒಗ್ಗಟ್ಟು, ನಾವು ಇಂಡಸ್ಟ್ರಿ ಎಲ್ಲ ಒಂದೇ ಅಂತ ಹೇಳ್ತಾ ಇದ್ದಾರೆ. ಒಂದು ಫ್ಯಾಮಿಲಿ, ಒಂದು ಕುಟುಂಬ ಅಂತ ಪ್ರತಿಯೊಂದು ಕಡೆ ಒಳ್ಳೆ ಫಂಕ್ಷನಲ್ಲಿ ಸೇರಿದಾಗಲ್ಲ ಸರ್ ಹೇಳೋದು. ಒಂದು ಕಷ್ಟ ಬಂದಾಗ್ಲೂ ನಾವು ಇಂಡಸ್ಟ್ರಿ ಒಂದೇ. ಇವಾಗ ಫಸ್ಟ್ ಸರ್ ನಮ್ಮನೆ ಮಗ ಅಂದಮೇಲೆ, ಇವಾಗ ನಾನು ನಮ್ಮ ಅಮ್ಮನಿಗೆ ಅಥವಾ ನಂದೊಂದು ಫ್ಯಾಮಿಲಿ ನಾನೊಬ್ಬ ಮಗ ಅಂದಮೇಲೆ ನನ್ನ ಫ್ಯಾಮಿಲಿನೇ ನಾನು ನಂಬಿಲ್ಲ. ನನ್ನ ಫ್ಯಾಮಿಲಿಯವ್ರು ನನ್ನ ಜೊತೆ ಚೆನ್ನಾಗಿದ್ದಾಗೆಲ್ಲ ಜೊತೆಯಲ್ಲೇ ಇದ್ದು, ನನಗೇನೋ ಒಂದು ಕಷ್ಟ ಬಂದ ತಕ್ಷಣ ಫ್ಯಾಮಿಲಿಯವ್ರು ಬಿಟ್ಬಿಟ್ಟು ಇನ್ನೇನಕ್ಕೆ ಸರ್, ಯಾವ ಖುಷಿಗೆ ಫ್ಯಾಮಿಲಿ ಅನ್ನೋದು ಬೇಕು ಸರ್. ಸೊ ಈ ಥರದ್ದು ಯೋಚನೆ ಮಾಡಬೇಕಾಗತ್ತೆ. ಇನ್ನು ನಮಗೆ ಸರ್ ಇವಾಗ ಸೆಲೆಬ್ರಿಟಿಗಳು ಯಾರೋ ದೊಡ್ಡ ಸೆಲೆಬ್ರಿಟಿಗಳು ಬೇಕು ಅನ್ನೋದಕ್ಕಿಂತ ಕರ್ನಾಟಕಕ್ಕೆ ಸೂಪರ್ ಸ್ಟಾರ್ ಇವರು. ಇವ್ರಿಗಿನ ಸೂಪರ್ ಸ್ಟಾರ್ ತರಬೇಕು ಅಂದ್ರೆ ನಾವು ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ನಾವು ಕರೆಯೋಂಥದ್ದು ಏನಿಲ್ಲ. ನಮಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಸೂಪರ್ ಸ್ಟಾರ್ ಇವರು ನಮಗೆ ಸಾಕು. ನಮ್ಮ ಸೆಲೆಬ್ರಿಟಿಗಳು ಏನಿದೀವಲ್ಲ ಸರ್, ಪ್ರತಿಯೊಂದು ಥಿಯೇಟ್ರ್ ಹತ್ರ ಮಾಡ್ತಾರೆ, ಪ್ರತಿಯೊಂದು ಹಳ್ಳಿಲಿ ಗಲ್ಲಿಲೂ ಸಮೇತ ಪೋಸ್ಟ್ ಇಟ್ಕೊಂಡಿರ್ಬೋದು. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೆ ಫೋಟೋ ಇಟ್ಕೊಂಡು ಹೋಗ್ತಾರೆ. ಶಬರಿಮಲೆಗೆ ಹೋಗ್ಬೇಕು, ಅಲ್ಲೇ ಅಪ್ಪನ ಫೋಟೋ ಇಟ್ಕೊಂಡು ಹೋಗ್ತಾರೆ. ಇವಾಗ ಇನ್ನೊಂದು ಕಡೆ ಯಾವುದೋ ಒಂದು ದೇವ್ರ ಗರ್ಭಗುಡಿಲಿ ಪೂಜೆ ಮಾಡಬೇಕು, ಅಲ್ಲೂ ದರ್ಶನ್ ಸರ್ ಫೋಟೋ ಇರುತ್ತೆ. ಗಣೇಶ ಹಬ್ಬ ಅಂತ ಅಲ್ಲಿ ಮೆರವಣಿಗೆ ಮಾಡಬೇಕು, ಅಲ್ಲೂ ಫೋಟೋ ಇರುತ್ತೆ. ಒಂದು ದೇವ್ರಿಗೂ ಸಮೇತ ಸರ್, ಒಂದು ದೇವ್ರ ಫೋಟೋನ ಸಮೇತ ರೋಡಲ್ಲಿ ಇಟ್ಟರೆ ಇಷ್ಟು ಪೂಜೆ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಸರ್. ಇವಾಗ ನಾವು ನೋಡ್ತೀವಿ ಎಲ್ಲೋ ಒಂದು ಕಡೆ ಗಣೇಶನ ಗಣೇಶನ ಹಬ್ಬ ಬಂತು ಅಂದರೆ ಮಾರ್ತಾ ಇರ್ತಾರೆ. ಅಲ್ಲಿಂದ ಎತ್ಕೊಂಬಂದ್ರೆ ಗಣೇಶನ್ಗಿಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಗಣೇಶನ್ ಎತ್ಕೊಂಬರೋವರೆಗೂ ಅದು ಬಿಸ್ನೆಸ್ಸಿಗೆ ಅಷ್ಟೇ ಇಟ್ಟಿರ್ತಾರೆ ಗಣೇಶನ ಮೂರ್ತಿನ. ಸೊ ಇಲ್ಲಿ ಆ ಥರ ಇಲ್ಲ ಸರ್. ಎಲ್ಲೋ ಒಂದು ಕಡೆ ಆ ಫೋಟೋಗಳು ಎತ್ಕೊಂಡು ಸುಮ್ಮನೆ ರೋಡಲ್ಲಿ ಇಟ್ಕೊಂಡು ಹೋದ್ರೂ ಸಮೇತ ಆ ವ್ಯಕ್ತಿನ ಕೇಳ್ತಾರೆ. ಅದನ್ನು 10 ಜನ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ. ಸೊ ಆ ಥರ ಒಂದು ದೇವರು ಇನ್ನೊಬ್ಬ ಮನುಷ್ಯನಿಗೆ ಕೊಡಕ್ಕೆ ಆಗದೇ ಇರೋಂಥ ವರ ಕೊಟ್ಬಿಟ್ಟಿದ್ದಾನೆ ದರ್ಶನ್ ಸರ್ಗೆ. ಸೊ ಇವಾಗ ನಿಮಗೆ ಎಸ್ಪೆಷಲಿ ಸೆಲೆಬ್ರಿಟಿಗಳು ಅಂದರೆ ಅಭಿಮಾನಿಗಳಿಗೆ ಅವರು ಡಿ ಬಾಸ್ ಹೊರಗಡೆ ಇಲ್ಲದೆ ಇರೋದು ಒಂದು ಕೊರಗು, ಮತ್ತು ಒಂದು ಧೈರ್ಯನೂ ಸಾಲಲ್ಲ. ಯಾಕೆಂದರೆ ಅವರಿದ್ದು ಪ್ರಮೋಷನ್, ಒಬ್ಬ ನಟ ಹೀರೋ ಸೂಪರ್ ಸ್ಟಾರ್ ಇದ್ದಾಗ ಸಿನಿಮಾನ ಪ್ರಮೋಷನ್ ಮಾಡೋದೇ ನೆಕ್ಸ್ಟ್ ಲೆವೆಲ್ಲು. ಇನ್ನು ಅವ್ರು ಇಲ್ದೇ ಪ್ರಮೋಷನ್ ಮಾಡೋದು ಎಲ್ಲೋ ಒಂದು ಕಡೆ ಸ್ಟ್ರೆಂತ್ ಇಲ್ಲ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಇಂಡಸ್ಟ್ರಿ ಅವ್ರ ಸಪೋರ್ಟ್ ಹೇಗಿದೆ ಸರ್? ಇಂಡಸ್ಟ್ರಿ ಅವ್ರ ಸಪೋರ್ಟ್ ಅನ್ನೋದಕ್ಕಿಂತ ಇವಾಗ ನಿನ್ನೆ ಸುದೀಪ್ ಸರ್ ಟ್ವೀಟ್ ಮಾಡಿದ್ದಾರೆ. ಸೊ ಇವಾಗ ಸರ್ ಏನೇ ಸ್ನೇಹ ಅಂತ, ಇವಾಗ ನಾವು ಫ್ರೆಂಡ್ಶಿಪ್ ಅಂತ ಅಂದಾಗ ಸರ್ ಒಳಗಡೆ ಏನೇ ಇರಲಿ ಸರ್, ಇವ್ರು ಅವ್ರಿಗಾಗಿದ್ದಾರೆ, ಇವ್ರು ಇಬ್ರು ಒಂದು ಲೆವೆಲ್ ಇರೋಂಥ ಸೂಪರ್ ಸ್ಟಾರ್, ಯಾರೋ ಮೇಲೆ ಕೆಳಗೆ ಅನ್ನೋ ಥರದ್ದಿಲ್ಲ. ಸೊ ಇವಾಗ ಅವ್ರಿಗಿನ್ನ ಸ್ವಲ್ಪ ಇವಾಗ ಬೆಳೆಯೋ ಅಂಥವ್ರು, ಆಮೇಲೆ ಅವ್ರ ಹತ್ರ ಇವಾಗ ದರ್ಶನ್ ಸರ್ ಸುದೀಪ್ ಸರ್ ಚೆನ್ನಾಗಿದ್ದಾಗಿಂದ ಇಡ್ಬೋದು, ಅದಾದಮೇಲೆ ಅವ್ರದ್ದೇನೋ ಮನಸ್ತಾಪಗಳಲ್ಲಿ ಅವರು ದೂರ ಆದಾಗಿರ್ಬೋದು, ಎಲ್ಲ ಕಡೆನೂ ಸಪೋರ್ಟ್ ತೊಗೊಂಡು ಇವತ್ತೊಂದು ಲೆವೆಲಿಗೆ ಸ್ಟಾರ್ಡಮ್ನ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಿರೋಂಥ ಕೆಲವೊಂದು ಸ್ಟಾರ್ಗಳು ತುಂಬ ಅಚ್ಚುಕಟ್ಟಾಗಿ ಸಪೋರ್ಟ್ ತೊಗೊಂಡ್ರು. ಈ ಕಡೆಯಿಂದ ಇವಾಗ ಎಲ್ಲ ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ, ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಒಡ್ಡಾಡ್ಕೊಂಡು ಎಲ್ಲಿ ಅವ್ರ ಬಗ್ಗೆ ಎಲ್ಲಿ ಅವ್ರ ಬಗ್ಗೆ ಪಾಸಿಟಿವ್ ಮಾತಾಡ್ಬಿಟ್ರೆ, ಎಲ್ಲಿ ಅವ್ರ ಬಗ್ಗೆ ಇನ್ನೂ ನೆಗೆಟಿವ್ ಮಾತಾಡಿದ್ದಾರೆ. ಆಮೇಲೆ ಏನಾದರೂ ಒಂದು ಕೇಳಿದಾಗ ಹಿಂಗೆ ಎದುರುಗಡೆ 10 ಮೈಕ್ಗಳಿದ್ರೆ ಎಲ್ಲ ಅವ್ರದ್ದೆಲ್ಲ ಹೇಳಿದ್ಮೇಲೆ ಸರ್ ದರ್ಶನ್ ಸರ್ ಅಂದ ತಕ್ಷಣ ಓಕೆ ಥ್ಯಾಂಕ್ ಯು, ಈ ಟೈಮಲ್ಲಿ ಸೂಕ್ತ ಅಲ್ಲ ಸರ್, ಆ ಸೂಕ್ತ ಅಲ್ಲ ಅಂದಿದ್ದ ಟೈಮಲ್ಲಿ ಹೇಳ್ತಾರಲ್ಲ ಸರ್, ಆ ವ್ಯಕ್ತಿಗೆ ಇದು ಸೂಕ್ತವಾಗಿ ಇರಲಿಲ್ಲ. ಆ ವ್ಯಕ್ತಿ ಕೆಲವು ಟೈಮಲ್ಲಿ ಕೈ ಏಟಾಗಿರುತ್ತೆ, ಕೆಲವು ಟೈಮಲ್ಲಿ ಕಾಲು ಅವರೇ ಹೇಳ್ತಾರೆ ಇಂಜೆಕ್ಷನ್. ನೀನಾಸಂ ಸತೀಶ್ ಸರ್ ಹೇಳ್ತಾರೆ ಒಂದು ಟೈಮಲ್ಲಿ ಇಂಜೆಕ್ಷನ್ ಹಾಕಿಸ್ಕೊಂಡು ನನ್ನ ಫಂಕ್ಷನಿಗೆ ಬಂದಿದ್ದಾರೆ, ನನ್ನ ಸಿನಿಮಾ ಪ್ರಮೋಷನಿಗೆ ಬಂದಿದ್ದಾರೆ ಅಂತ ನಿಂತ್ಕೊಳ್ಳೋಕೆ ಆಗ್ತಾ ಇರಲ್ಲ. ರಚಿತಾ ಮೇಡಮ್ ಕಾಲಿಗೆ ಬೀಳಕ್ಕೆ ಹೋದಾಗ ಹಿಂಗೆ ಕೈದು ಮಾಡೋಕೆ, ಬಟ್ ಅವ್ರಿಗೆ ಬಗ್ಗಕ್ಕೂ ಆಗ್ತಾ ಇರಲ್ಲ. ಅಂಥ ಪರಿಸ್ಥಿತಿಲೆಲ್ಲ ಪ್ರಮೋಟ್ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಸರ್ ನಾವು ಇವಾಗ ದೇವರು ವರ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಏನಂದ್ರೆ ದರ್ಶನ್ ಸರ್ ನಮಗೆ ದೇವರು, ಬೇರೆಯವರು ಹೇಳಿದ್ದಾರೆ ನಮಗೆ ದೇವ್ರ ಥರ ಅಂತ, ಅವ್ರ ಬಾಯಿಂದನೇ ಹೇಳಿದ್ದಾರೆ. ಅವ್ರು ವರ ಕೊಟ್ಟಿದ್ದಾರೆ. ವರ ಏನು ಮಾಡಬೇಕು, ಕ್ಯಾಶುವಲ್ ಅವ್ರು ಕೇಳಿದ್ದಾರೆ ಒಂದು ಸಿನಿಮಾ ಸಕ್ಸಸ್, ಅವ್ರು ಹೋಗಿ ಸಿನಿಮಾಗೆ ನಿಂತ್ಕೊಂಡು ಅವ್ರ ಫ್ಯಾನ್ಸ್ಗಳಿಗೆಲ್ಲ ಹೇಳಿ ಸಕ್ಸಸ್ ಕೊಟ್ಟಿದ್ದಾರೆ. ದೇವ್ರಿಗೆ ತಿರುಗಿಸಿ ವರ ಕೊಡೋಷ್ಟು ಯಾವನೂ ದೊಡ್ಡವನಾಗಿಲ್ಲ. ಬಟ್ ಆ ದೇವ್ರು ವರ ಕೊಟ್ಟಾಗ ಅದಕ್ಕೊಂದು ಕೃತಜ್ಞತೆ ಸಲ್ಲಿಸ್ಬೇಕು, ಅದು ಪೂಜೆ ಮೂಲಕನೇ ಸಲ್ಲಿಸ್ಬೇಕು. ಇಂಥ ಟೈಮಲ್ಲಿ ನಮ್ಮಿಂದ ಆದಂಥ 4 ಒಳ್ಳೆ ಮಾತು, ನನ್ನ ಫ್ಯಾಮಿಲಿ ಅಲ್ವಾ, ನಮ್ಮ ಅಣ್ಣ ಅಲ್ವಾ, ನಮ್ಮ ಬಾಯ್ಸನ್ ಅಲ್ವಾ, ನಮ್ಮ ದೇವ್ರಲ್ವಾ,
ನಮ್ಮ ಗುರುಗಳಲ್ವಾ, ನಮ್ಮ ಇನ್ಸ್ಪಿರೇಷನ್ ಅಲ್ವಾ, ಅವ್ರ ಬಗ್ಗೆ 4 ಒಳ್ಳೆ ಮಾತು. ಹಂಗಾರೆ ಇಷ್ಟೇ ಅರ್ಥ ಮಾಡ್ಕೊಂಡು, ಹಂಗಾರೆ ನಾಟಕಕ್ಕೆ ನಾಮಕಾವಸ್ಥೆಗೆ ಮಾತ್ರ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರ. ಇದೇ ವಿಚಾರಕ್ಕೆ ನಾನು ಮಾತಾಡಿದ್ರೆ ಎಷ್ಟೋ ಒಂದು ಸಿನಿಮಾ ಪ್ರಮೋಷನ್ ಯುವ ನಟರುಗಳು, ಹೆಸರು ತೊಗೊಳೋದು ಬೇಡ ಅವ್ರದ್ದು, ಯುವ ನಟರುಗಳು ಯಾವುದೋ ಒಂದು ಫಂಕ್ಷನಿಗೆ ಕರೀತಾರೆ, ನಮ್ಮ ಅಣ್ಣ, ನಮ್ಮ ಬಾಯಿ, ನಮ್ಮ ದೇವರು, ನಮಗೆ ಕರೆದ ತಕ್ಷಣ ಓಡೋಡು ಬಂದರು, ನಾನು ಹೋಗಿದ್ದೆ, ಮೀಟ್ ಮಾಡಿದೆ, ಅಣ್ಣ ನಮ್ದೊಂದು ಸಿನಿಮಾ ಪ್ರಮೋಷನ್ ಇದೆ ಬಂದ್ಬಿಡಿ ಮಾಡ್ಕೊಡಿ ಅಂತ ಅಂದೆ. ಹಂಗಂದ ತಕ್ಷಣ ಆಯಿತು ಚಿನ್ನ ನಾನು ಮಾಡ್ಕೊಡ್ತೀನಿ ಅಂತ ಬಂದುಬಿಟ್ರು. ನನಗೆ ಗಾಡ್ ಫಾದರ್ ನನಗೆ ಇಂಡಸ್ಟ್ರಿನಲ್ಲಿ ಅಂತ ಎಲ್ಲ ಸ್ಟೇಜ್ ಮೇಲೆ ಹೇಳ್ಕೊಂಡಿರೋರು ಇದ್ದಾರೆ. ಅದೇ ನಟರು ನೆಕ್ಸ್ಟು ಇವತ್ತೆಲ್ಲ ಬಂದು ಸಪೋರ್ಟ್ ಮಾಡ್ಬೋದಿತ್ತು, ನಮ್ಮ ಬಾಯಿದು, ನಮ್ಮ ಅಣ್ಣಂದು. ಸರ್ ಅವರು ಏನೋ ಸಪೋರ್ಟ್ ಅಂದರೆ ಅವ್ರು ಬಂದು ಏನೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಥವಾ ಇನ್ನೊಂದು ಬೇಡ, ಜಸ್ಟ್ ಒಂದು ಬೈಟು ಅವರಿಂದ 4 ಇವಾಗ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು 4 ಜನ ಸೇರಿರ್ತಾರೆ, ನಮ್ಮ ಅಣ್ಣನ ಸಿನಿಮಾ ಬರ್ತಾ ಇದೆ ನೋಡಿ ನೀವು, ಆ ಮಾತು ಅಷ್ಟೇ ನಮಗೆ ಬೇಕಾಗಿರೋದು. ಅವ್ರು ಹೇಳಿಲ್ಲ ಅಂದರು ಸರ್, ಅವ್ರು ಹೇಳಿದ್ರೆ ಒಂದು ಗಲ್ಲಿಲಿ ಸೌಂಡ್ ಆಗುತ್ತೆ. ಬಟ್ ಡಿ ಬಾಸ್ ಫ್ಯಾನ್ಸ್ ಗಲ್ಲಿಲೂ ಸೌಂಡ್ ಮಾಡ್ತಿದ್ದೀವಿ ಇವಾಗ. ಪ್ರತಿಯೊಂದು ಸರ್ ಹತ್ತಿ ಬೆಲೆದು ನೋಡಿದ್ರೆ ಸರ್ 5,000 ಜನಕ್ಕೆ ಬಾಡೂಟ ಹಾಕ್ಸ್ತಿದ್ದಾರೆ ಫಸ್ಟ್ ಡೇ. ಆಮೇಲೆ ಅಲ್ಲಿರೋಂಥ ಗೌರ್ಮೆಂಟ್ ಹಾಸ್ಪಿಟಲ್ ಇರೋವಂಥವ್ರಿಗೆ ಕಿಟ್ಟು ಮತ್ತು ಫ್ರೂಟ್ಸು ಬೊಕ್ಕೆ ಕೊಡ್ತಿದ್ದಾರೆ. ಆಮೇಲೆ ಮಂಗಳಮುಖಿಯರಿಗೆ ಸೀರೆ ಮತ್ತು ಅವ್ರಿಗೆ ಒಂದು ದಿನಸಿ ಸಾಮಗ್ರಿಗಳ ಬೊಕ್ಕೆ ಕೊಡ್ತಿದ್ದಾರೆ. ಸಾಲುಮರದ ತಿಮ್ಮಕ್ಕ ಅವರು ಮತ್ತು ಬಾಸ್ದು ಒಂದು ಋಣ ಚೆನ್ನಾಗಿತ್ತು ಅವರಿಬ್ಬರದು ಬಾಂಡಿಂಗು. ಅವರು ಇವಾಗ ನಮ್ಮ ಜೊತೆ ಇಲ್ಲ, ಸಾಲುಮರದ ತಿಮ್ಮಕ್ಕ ಅವ್ರು ಇಲ್ವಲ್ಲ, ಅವರದ್ದು ನೆನಪಿಗೋಸ್ಕರ 2,000 ಜನಕ್ಕೆ ಸಸಿಗಳು ಕೊಡ್ತಾ ಇದ್ದಾರೆ ನೆಡಕ್ಕೆ. ಓಕೆನಾ? ಅದೆಲ್ಲ ಆದಮೇಲೆ ಸರ್ ಹತ್ತತ್ರ ಒಂದು ಇದನ್ನೆಲ್ಲ ಅವತ್ತು ರಿಲೀಸ್ ದಿನ ಮಾಡ್ತಾ ಇರೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಿನಿಮಮ್ ಅಂದ್ರೆ ಸರ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಜಸ್ಟ್ ಸುಮ್ಮನೆ 8ರಿಂದ 10 ಲಕ್ಷ ರೂಪಾಯಿ ಬ್ಯಾನರ್ ಏನೋ ಹಾಕ್ಸ್ತಾ ಇದ್ದಾರೆ. 10 ಲಕ್ಷ ರೂಪಾಯಿ ಬ್ಯಾನರ್ ಅಂದರೆ ಜಸ್ಟ್ ಅವ್ರದ್ದು ಸಿನಿಮಾ ಪ್ರಮೋಷನ್ಗೆ. ಆಮೇಲೆ ಲಾಸ್ಟ್ ಟೈಮ್ ಕ್ರಾಂತಿಲಿ ಮಾಡಿದರು. ಕ್ರಾಂತಿಲಿ ಅಲ್ಲಿ ಅದು ತುಂಬ ಗ್ರ್ಯಾಂಡಾಗಿ ಮಾಡಿದರು. ಚಂದ್ರಾಯಪಟ್ಟಣ ನಿತಿನ್ ಅಂತ ಇದ್ದಾರೆ, ಅವ್ರು ಇರ್ಬೋದು. ಆಮೇಲೆ ಹಾಸನ್ ಅವ್ರು ಇದ್ರು, ಉತ್ತರ ಕರ್ನಾಟಕ ರಾಜಣ್ಣ ಅಂತ ಇದ್ದಾರೆ ಅವರು. ಆಮೇಲೆ ಇಲ್ಲಿ ಅದು ಸಿದ್ದೇಶ್ವರ ಥಿಯೇಟರ್ ಹತ್ರ ಕುಮಾರಣ್ಣ ಅಂದ್ಬಿಟ್ಟು ಅವ್ರು ಮೇಂಟೈನ್, ಸಿದ್ದೇಶ್ವರ ಥಿಯೇಟರ್ ಹತ್ರ 3 ದಿನದಿಂದನೇ ಸೆಲೆಬ್ರೇಷನ್. ಅದೊಂದು ಜಾತ್ರೆ ಸರ್. ಅದು ಹೆಂಗೆ ಅಂದರೆ ಇವಾಗ ಒಂದು ದೇವ್ರ ಉತ್ಸವ ಅಂದರೆ ದೇವ್ರು ಹೊರಟಾಗಿ ಮಾತ್ರ ಮಾಡ್ತಾರೆ, ಬಟ್ ದೇವ್ರು ಬರ್ತಾ ಇದ್ದಾರೆ ಅನ್ನೋ ಸೂಚನೆಗೇ ಇವಾಗ ಎಷ್ಟೋ ಕಡೆ ಪ್ರೆಸೆಂಟ್ ಇವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಇವಾಗ 10ರಿಂದ 11 ದಿನ ಆಲ್ಮೋಸ್ಟ್ ಒಂದು 10 ಟೀಮ್ ಅವರೆಲ್ಲ ಏನಿರ್ತಾರೆ, ಒಬ್ಬ ಬ್ಯಾನರ್ ಮಾಡಿಸ್ಬೇಕು, ಒಬ್ಬ ಫ್ಲೆಕ್ಸ್ ಮಾಡಿಸ್ಬೇಕು, ಒಬ್ಬ ಥಿಯೇಟರ್ ಹತ್ರ ಮ್ಯಾನೇಜ್ಮೆಂಟ್ ನೋಡಬೇಕು. ಆಮೇಲೆ ಇದ್ರ ಹತ್ರ ಪ್ರಸನ್ನ ಥಿಯೇಟರ್ ಚಿನ್ನಿಯಣ್ಣ ಅಂತ ಇದ್ದಾರೆ, ಚಿನ್ನಿಯಣ್ಣ ಇರ್ಬೋದು. ಮತ್ತು ಮೆಜೆಸ್ಟಿಕಲ್ ನರ್ತಕಿ ಥಿಯೇಟರ್ ಕೊಟ್ಟಿದ್ದಾರೆ, ಅವ್ರದ್ದೊಬ್ರದ್ದು ಅಣ್ಣ ಅವ್ರದ್ದೊಬ್ರದ್ದು ವಹಿಸ್ಕೊಂಡಿರ್ತಾರಲ್ಲ, ಅವ್ರಗಳ್ದೆಲ್ಲ ಎಷ್ಟು ಕೆಲಸಗಳು ನಡೀತಾ ಇದೆ ಅಂದರೆ ಸರ್, ಆ ಫುಲ್ಲು ಸರ್ ಇಷ್ಟು ದಿನ ಇಷ್ಟು ಸಿನಿಮಾಗಳಿಗೆ ಒಂಥರ ಡೆಕೋರೇಷನ್ ಇರ್ಬೋದು ಅಥವಾ ಒಂದು ಸೆಲೆಬ್ರೇಷನ್ನು ಒಂದು ಲೆವೆಲ್ ಸರ್. ಯಾಕಂದರೆ ದರ್ಶನ್ ಸರ್ ಆಚೆ ಇದ್ರು, 50% ಅವ್ರು ನಿಂತ್ಕೊಂಡು ಮಾಡೋರು, ಇನ್ನು 50% ಫ್ಯಾನ್ಸ್ ನಿಂತ್ಕೊಂಡು ಮಾಡೋರು. ಇವಾಗ 100% ನಮ್ಮ ಮೇಲೆ ಜವಾಬ್ದಾರಿ ಇದೆ. ಆ 100%ಗೆ ಒಂದು ಬಲವಾಗಿ ಒಂದು ಹೆಣ್ಣು ದೇವತೆ ಆಶೀರ್ವಾದ ಇದೆ ಸರ್. ಬಟ್ ಯಾಕಂದರೆ ನಮ್ಮ ಅತ್ತಿಗೆ ಅವರು ಹಿಂದೆ ನಿಂತ್ಕೊಂಡು ಅವ್ರು ಏನು ಒಂದು 4 ಒಳ್ಳೆ ಮಾತಲ್ಲಿ ದರ್ಶನ್ ಸರ್ ಬಗ್ಗೆ ಏನೂ ಆಗಲ್ಲ, ನಾನು ಇದ್ದೀನಿ, ನೀವು ಮಾಡಿ, ನಿಮ್ಮ ಅಣ್ಣನ ಆಚೆ ನಿಮ್ಮ ದೇವರನ್ನ ಆಚೆ ಕರ್ಕೊಂಬತ್ತೀನಿ ಅಂತ ಆ ಹೆಣ್ಣು ದೇವತೆ ನಮ್ಗೆ ಹೇಳಿದ್ದಾರೆ. ಸೊ ಅದೊಂದು ಬಲವಾದ ನಂಬಿಕೆ ಇದೆ ಸರ್. ಚಾಮುಂಡೇಶ್ವರಿನ ನಾವು ಅಲ್ಲಿ ನಾರ್ಮಲ್ ಆಗಿ ಎಲ್ಲ ಚಾಮುಂಡಿ ಬೆಟ್ಟದಲ್ಲಿ ನೋಡ್ತಾ ಇದ್ವಿ, ಬಟ್ ಈ ತಾಯಿನ ಇಲ್ಲೇ ನೋಡ್ಬಿಟ್ಟು